ಬರ ಪರಿಸ್ಥಿತಿ ನಿಭಾಯಿಸಲು ಸಕಲ ಕ್ರಮ ಕೈಗೊಂಡಿರುವುದಾಗಿ ಹೇಳುತ್ತಿರುವ ಸರ್ಕಾರ ಸಕಾಲಕ್ಕೆ ಅನುದಾನ ಬಿಡುಗಡೆ ಮಾಡದೇ ಇರುವುದರಿಂದ ಬರ ಕಾಮಗಾರಿ ಕೈಗೆತ್ತಿಕೊಳ್ಳಲು ಹಿನ್ನಡೆಯಾಗುತ್ತಿದೆ ಎಂದು ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ತಾಲೂಕಿನ ರಾಯಬಾಗ್ ಮತಕ್ಷೇತ್ರ ವ್ಯಾಪ್ತಿಯ ಕಬ್ಬೂರ್, ಹಂಚನಾಳ್, ಕೆಂಚನಟ್ಟಿ, ಡೋನ್ವಾಡ್ ಗ್ರಾಮಗಳಲ್ಲಿ ರಸ್ತೆ, ಸಮುದಾಯ ಭವನ, ಬೋರ್ವೆಲ್ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಈಗಾಗಲೇ ಕೆಲ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದ್ದು, ಗೋಶಾಲೆ ಕೂಡ ಆರಂಭಿಸಿದೆ. ಆದರೆ ಬರದ ಭೀಕರತೆ ಹೆಚ್ಚಿರುವುದರಿಂದ ಕುಡಿಯುವ ನೀರು ಹಾಗೂ ಮೇವಿಗೆ ತುಂಬಾ ಬೇಡಿಕೆ ಬರುತ್ತಿದೆ. ಆದ್ದರಿಂದ ಸರ್ಕಾರ ಹೆಚ್ಚಿನ ಅನುದಾನ ಬಿಡುಗಡೆಗೆ ಕೂಡಲೇ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಮುಂದುವರೆದು ಅವರು ರಸ್ತೆ ನಿರ್ಮಾಣಕ್ಕಾಗಿ 6, ಹಂಚನಾಳ ಡೋನ್ವಾಡ್ ಸಮುದಾಯ ಭವನ ನಿರ್ಮಾಣಕ್ಕಾಗಿ 27 ಲಕ್ಷ ರೂಪಾಯಿಗಳು, ಬೋರ್ವೆಲ್ ಕೊರೆಯಿಸಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ 16 ಲಕ್ಷ ರೂಪಾಯಿಗಳು, ಶುದ್ಧ ಕುಡಿಯುವ ನೀರಿನ ಘಟಕಕ್ಕಾಗಿ 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು. ದೇವರಿಗೆ ನಮಸ್ಕರಿಸಿ ಇವತ್ತಿನ ದಿವಸ ರಾಮಲಿಂಗೇಶ್ವರ ದೇವಸ್ಥಾನದ ಮುಂದೆ ಶಾಸಕರ ನಿಧಿಯೊಳಗೆ 3 ಲಕ್ಷ ರೂಪಾಯಿ ಸಮುದಾಯ ಭವನ ಗುದ್ಲಿ ಪೂಜಾ ಕಾರ್ಯಕ್ರಮ. ಈ ಕಾರ್ಯಕ್ರಮದೊಳಗೆ ಈಗ 3 ಲಕ್ಷ ರೂಪಾಯಿದ ಅನುದಾನ ಸಮುದಾಯ ಭವನ ಗುದ್ಲಿ ಪೂಜಾ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದೆವು. ಮುಂದೆ ಈಗ ಇದಕ್ಕನ್ನು ಮೊದಲ ಕಬ್ಬೂರ ಕೆಂಚನಟ್ಟಿ ರಸ್ತೆಯಿಂದ ಕುಂದನವರ ತೋಟದವರೆಗೆ ಶಾಸಕರ ನಿಧಿಯೊಳಗೆ 3 ಲಕ್ಷ ರೂಪಾಯಿ ರಸ್ತೆಯನ್ನು ಭೂಮಿ ಪೂಜೆ ನೆರವೇರಿಸಿಕೊಂಡು ಬಂದಿದ್ದೀವಿ. ಮುಂದೆ ಕೆಂಚನಟ್ಟಿ ಒಳಗೆ ಕುಡಿ ನೀರಿನ ಸಲುವಾಗಿ 13,65,000 ರೂಪಾಯಿ ಅನುದಾನದೊಳಗೆ ಬೋರ್ವೆಲ್ಲ ಮತ್ತು ಪೈಪ್ಲೈನ್ ಸಿಸ್ಟರ್ನ ಕಾಮಗಾರಿಯ ಗುದ್ಲಿ ಪೂಜೆಯನ್ನು ಈಗಾಗಲೇ ನೆರವೇರಿಸಿದೆವು. ಮುಂದಿನ KK ಗ್ರಾಮದೊಳಗೆ ಈಗ 3 ಲಕ್ಷ ರೂಪಾಯಿದ ರಸ್ತೆಯನ್ನು ಮಾಂಗ್ ತೋಟದವರೆಗೆ ರಸ್ತೆಯನ್ನು ಪೂಜೆ ಮಾಡೋದೈತಿ. ಮುಂದೆ 12 ಲಕ್ಷ ರೂಪಾಯಿದೊಳಗೆ ಅಂಬೇಡ್ಕರ್ ಭವನ ಪೂಜೆ ಮಾಡೋದೈತಿ. ಮತ್ತು ಶುದ್ಧ ಕುಡಿ ನೀರಿನ ಘಟಕವನ್ನು ಕೂಡ ಉದ್ಘಾಟನೆ ಮಾಡೋದು ಇನ್ನೂ ಬಾಕಿ ಐತಿ. ಈಗ ನಾವು ಅವನ್ನೆಲ್ಲನೂ ಈಗ ಮುಗಿಸ್ಕೊಂಡು ಡೋನ್ವಾಡ್ ಗ್ರಾಮಕ್ಕೆ ಹೋಗಿ ಅಲ್ಲಿಯೂ ಕೂಡ 12 ಲಕ್ಷ ರೂಪಾಯಿದ ಅಂಬೇಡ್ಕರ್ ಭವನವನ್ನು ಗುದ್ಲಿ ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಚಿಕ್ಕೋಡ್ ರೋಡ್, ಮೀರಾಪೇಟೆ ಹತ್ರ ಚಿಕ್ಕೋಡ್ ರೋಡ್ದಲ್ಲಿ ಕೂಡ ಕುಡಿಯುವ ನೀರಿನ ಬೋರ್ವೆಲ್ಲ ಮತ್ತು ಪೈಪ್ಲೈನ್ ಸಿಸ್ಟರನ್ನು ಕೂಡ ಪೂಜೆ ಇವತ್ತು ಕಾರ್ಯಕ್ರಮನ. ಈಗ ರಸ್ತೆ ಕಾಮಗಾರಿ 6 ಲಕ್ಷ ರೂಪಾಯಿ. ಮುಂದೆ ಇದ ಸಮುದಾಯ ಭವನಗಳ 27 ಲಕ್ಷ ರೂಪಾಯಿ ಇತ್ತು. ಸಮುದಾಯ ಭವನ 27 ಲಕ್ಷ, ರಸ್ತೆ ಕಾಮಗಾರಿ 6 ಲಕ್ಷ, ಮತ್ತು ಕುಡಿ ನೀರಿನ ಘಟಕ ಬೋರ್ವೆಲ್ಲ ಪೈಪ್ಲೈನ್ ಅದು 13,65,000 ರೂಪಾಯಿದ, ಮತ್ತು ಒಂದು ಶುದ್ಧ ನೀರಿನ RR ಘಟಕ 10 ಲಕ್ಷ ರೂಪಾಯಿ ಅದು ಈಗ ಉದ್ಘಾಟನೆ ಮಾಡೋದೈತಿ. ಇಷ್ಟೆಲ್ಲ ಕಾಮಗಾರಿಯನ್ನು ಇವತ್ತು ನಾವು ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು, ಸುರೇಶಣ್ಣ ಬೆಲ್ಲದವರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಕೂಡ್ಕೊಂಡು ಇವತ್ತಿನ ದಿವಸ ಈ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೆವು. ಎಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನಾಗರಮುನ್ನೋಳಿ ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ ಮಾತನಾಡಿ, ಬರಗಾಲ ರೈತರ ಶೋಷಣೆಯ ವಿಷಯವಾಗಿ ಬಿಟ್ಟಿದೆ. ಮಳೆ ನಂಬಿ ಬದುಕಿರುವ ಅನ್ನದಾತರು ಸಂಕಷ್ಟದಲ್ಲಿ ಕಾಲ ಕಳೆಯುವಂತಾಗಿದ್ದು, ಸರ್ಕಾರ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂದರು. ಈ ಸಂದರ್ಭದಲ್ಲಿ ಹೀರಾ ಶುಗರ್ ನಿರ್ದೇಶಕ ಸುರೇಶ್ ಬೆಲ್ಲದ್, ಸದಾಶಿವ್ ಗೋರ್ಪಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.